ಏನು ಆ ಥರನಾ? ಆ ಥರ ರೆಡಿ ಆಗ್ಬೇಕಾ ನೀನು? ಹ್ಞೂ ಸರಿಯಮ್ಮ, ರೆಡಿ ಮಾಡ್ತೀನಿ ಬಿಡು. ಇವಾಗ ಎದ್ದಿದ್ಯಾ ನೀನು? ಹಲೋ, ಇವಾಗ ಎದ್ದು ಬಂದಿದ್ಯಾ? ಸರಿ ಬಿಡ್ಕಂದ, ರೆಡಿ ಮಾಡ್ತೀನಿ ಬಿಡಮ್ಮ. ಇವಾಗ ಸ್ನಾನ ನೀರು ಕಾದವ, ಸರಿನಾ? ಹಲೋ, ಒಂದು ಆಯ್ ಮಾಡಮ್ಮ. ಹಾಯ್ ಯಪ್ಪ. ರೌಂಡ್ ತಿರುಗು. ಹಾಂ, ಇನ್ನೊಂದು ರೌಂಡ್ ಮಾಡು ಬೇಗ. ನಿಧಾನ. ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಡೇ ಫುಲ್ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೂ ಇವತ್ತು ನನ್ನ ಮಕ್ಕಳಿಗೆ ಪಾದ ಪೂಜೆ ಮಾಡಬೇಕು, ನಮ್ಮ ಮನೆಯ ಮಹಾಲಕ್ಷ್ಮಿಯರು ಇಬ್ಬರು. ಸೊ ಹಾಗಾಗಿ ಮತ್ತು ಅದಾದಮೇಲೆ ಜಸ್ಟ್ ಇವಾಗ ಎದ್ದು ಬಂದಿರೋದು, ಅದಕ್ಕೋಸ್ಕರ ಮುಖ ನಂದು ಈ ಥರ ಇದೆ. ಇನ್ನು ಸ್ನಾನ ಇಲ್ಲ, ಮನೆ ಕೆಲಸ ಇಲ್ಲ, ಏನೂ ಇಲ್ಲ. ಬಟ್ ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಇನ್ನು ನನ್ನ ಡೇ ಫುಲ್ ಲಾಗ್ ನೋಡಿ ಸಪೋರ್ಟ್ ಮಾಡಿ. ಓಕೆ, ನಮ್ಮ ಮನೆಯ ಸಿಂಪಲ್ ರಂಗೋಲಿ ಹೇಗಿದೆ ನೋಡಿ. ಕಸ ಗುಡಿಸಿದ್ದಾಯಿತು, ರಂಗೋಲಿ ಹಾಕಿದ್ದಾಯಿತು. ಇವಾಗ ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಬಟ್ಟೆ ಒಗಿಬಾರ್ದು ಅಂತಂದೇಳಿ ನಿನ್ನೆ ರಾತ್ರಿನೇ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದು ಬಟ್ಟೆ ಕ್ಲೀನಾಗಿರೋದು, ಒಣಗಾಕಬೇಕು ಇವಾಗ. ಹಾಗೆ ನನಗೆ ಟೀ ಮಾಡ್ಕೊಂಡಿದ್ದೆ, ಟೀ ಕುಡಿದೆ. ಅದಾದಮೇಲೆ ನಮ್ಮ ಯಜಮಾನ್ರದ್ದು ತಿಂಡಿ ಮಾಡಬೇಡ, ಇವಾಗ ನಮ್ಮ ದೇವಸ್ಥಾನದಲ್ಲಿನೇ ಮಾಡಿದ್ದಾರೆ ತಿಂಡಿ. ಅಂದರೆ ನಮ್ಮ ಅರ್ಚಕ್ರಲ್ವ ನಮ್ಮ ಯಜಮಾನ್ರು. ಸೊ ಹಂಗಾಗಿ ದೇವಸ್ಥಾನದಲ್ಲಿನೇ ತಿಂಡಿ ಮಾಡಿದ್ದೀವಿ, ತರ್ತೀನಿ ಅಂತ ಹೇಳಿದ್ರು. ಸರಿ ಅಂತಂದೇಳಿ ಸುಮ್ಮನೆ ಅದೊಂದು ಕೆಲಸ ತಪ್ಪಿತು ನನಗೆ. ಅಡುಗೆ ಮಾಡೋದು, ಒಂದು ಬೆಳಗ್ಗೆ ತಿಂಡಿ ಮಾಡೋದು, ಮಧ್ಯಾಹ್ನಕ್ಕೆ ಮಾಡಬೇಕು. ನೋಡೋಣ. ಈಗ ನನ್ನ ಇಬ್ಬರು ಮಹಾಲಕ್ಷ್ಮಿಯರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ, ಆಯಿತಾ? ಟೈಮ್ ಆಗಿಲ್ಲ ಇನ್ನೂ, ಅವ್ರಿಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು ಲೈಟ್ ಆರಿಸಿದ್ದೀನಿ, ಒಂದು ಚಿಕ್ಕದು ಹಾಕಿದ್ದೀನಿ. ಅವರು ಮಲ್ಕೊಂಡಿದ್ದಾರೆ, ಹಾಗಾಗಿ ನಾನು ದೊಡ್ಡ ಲೈಟ್ ಹಾಕ್ತಾಯಿಲ್ಲ. ಸೊ ನೋಡ್ತಾ ಇರ್ಬೋದು, ದಿಕ್ಕಿಗೊಬ್ಬರು ಮಲ್ಕೊಂಡಿದ್ದಾರೆ. ಸುಮ್ಮನೆ ಹಾಕ್ತೀನಿ ಲೈಟ್ ನೋಡಿ ಎಲ್ಲೆಲ್ಲಿ ಮಲಗಿದ್ದಾರೆ ಅಂತ. ಇಲ್ಲೊಂದು ಮಲ್ಕೊಂಡೈತೆ, ಇಲ್ಲೊಂದು ಮಲ್ಕೊಂಡೈತೆ. ಎಷ್ಟು ದೊಡ್ಡದು ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಹಾಕ್ಸಿದ್ದು. ಅದಾದಮೇಲೆ ಮನೆ ರೀಸೆಂಟಾಗಿ ಮತ್ತೆ ಸೆಟ್ ಮಾಡಿ ಹಾಕಿದ್ವಿ. ಋಷಿಕ ಬಿದ್ದೋಗಿದ್ದಂತ ಎತ್ತಿಟ್ಟಿದ್ವಿ. ಅದಾದಮೇಲೆ ಇವಾಗ ದೊಡ್ಡವರಾದ್ರಂತಂದೇಳಿ ಹಾಕಿರೋದು. ಇದು ನನ್ನ ಋಷಿ. ಇದು ಯಾವಾಗಲೂ ನನ್ನ ಬಗ್ಲಾಗ ಮಲ್ಕೊತಾಳೆ ಇವಳು ಬಂದು. ಬಟ್ ಇವಳು ಬಂದು ಋತಿಕಾ ಅವ್ರ ಅಪ್ಪನ ಬಗ್ಲಾಗೇ ಮಲ್ಕೊಳ್ಳೋದು. ಬಟ್ ಅವ್ರ ಅಪ್ಪ ಬೇಗ ಎದ್ದೋಗ್ಬಿಟ್ಟಿದ್ದಾರಲ್ಲ, ಅದಕ್ಕೆ ತಂದು ನನ್ನ ಬಗ್ಲಾಗ ಹಾಕಿದ್ದಾರೆ. ಅವಳು ಋತಿಕಾ ಇರೋ ಪ್ಲೇಸಲ್ಲಿ ಋಷಿ ಇದ್ದಿದ್ದು. ಬಟ್ ನೋಡಿ ಅಲ್ಲಿ ಆ ಮೂಲೆಗೆ ಹೋಗ್ಬಿಟ್ಟಿದ್ದಾಳೆ. ಇದು ನಮ್ಮ ಮಕ್ಕಳ ಕತೆ. ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತಂದರೆ 9:15 ಆಗಿದೆ ಟೈಮು. ಇವಾಗ ನಮ್ಮ ಋಷಿ ಚಿಕ್ಕವಳು ಟ್ವಿನ್ 2, ಅವಳು ಎದ್ದೇಳೋದು ಒಂದು 10 ಗಂಟೆ ಎದ್ದೇಳ್ತಾಳೆ. ಬಟ್ ಇವಳು ಬೇಗ ಎದ್ದೇಳ್ತಾ ಇದ್ಲು ಋತಿಕಾ. ಅವಳು 8:15 9 ಗಂಟೆಗೆಲ್ಲ ಎದ್ದೇಳ್ತಾ ಇದ್ಲು. ಬಟ್ ಏನೋ ಇವತ್ತು ಬೆಡ್ ಮೇಲೆ ಮಲ್ಕೊಂಡಾಳಲ್ಲ ರೂಮಲ್ಲಿ, ಹಾಗಾಗಿ ಇನ್ನೂ ಎದ್ದಿಲ್ಲ. ಹಾಕಿ ಎದ್ಬಿಟ್ಟು ಸೀದಾ ರೂಪಕ್ಕ ಮನೆಗೆ ಹೋಗ್ತಾಳೆ. ಅವಳು ಇರೋ ಅಲ್ಲಿಗೆ ತಿಂಡಿ ಗಿಂಡಿ ಎಲ್ಲ ಕೊಟ್ಟು ಬರಬೇಕು ನಾನು. ಹೋದವಳು ರಾತ್ರಿ 10 ಗಂಟೆಗೆ ಬರ್ತಾಳೆ. ಓಕೆ, ಇವಾಗ ಮೈಕಲೆಲ್ಲ ಕೇಳಿಸ್ತಾ ಇದೆ ಅಲ್ವಾ? ಅದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇವತ್ತು ಭಕ್ತಾದಿಗಳು ಜಾಸ್ತಿ, ಹಾಗಾಗಿ ಅದು ಮೈಕಲ್ ಕೇಳಿಸ್ತಾ ಇದೆ ಅಷ್ಟೇ. ನಾವಿನ್ನೂ ರೆಡಿ ಆಗಿಲ್ಲ. ನಾನು ಸಾಯಂಕಾಲ ಟೈಮಾಗಿ ಹೋಗ್ತೀನಪ್ಪ. ನಾನು ಮನೆಯಲ್ಲೆಲ್ಲ ಕೆಲಸಗಳು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಹೋಗ್ತೀನಿ. ಇವಾಗ ಜನ ಜಾಸ್ತಿ, ಕಾಲಿಡೋಕ್ಕೂ ಆಗಲ್ಲ, ಅಷ್ಟು ಜನ ಇರ್ತಾರೆ. ಹಾಗಾಗಿ ಅದಕ್ಕೆ ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ಕಳಿಸೋದು. ಇವಾಗ ನೋಡಿ, ನಮ್ಮ ಋತಿಕಾ 9:15 ಹಂಗಾದ್ರೂ ಹೋಗಿಲ್ಲ ಅಂತಂದೇಳಿ ರೂಪಕ್ಕೆ ಅವ್ರ ಮಗಳೇ ಬಂದುಬಿಟ್ಟಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ, ಮಾನಸ ಅಂತಂದೇಳಿ. ಚೆನ್ನಾಗಿ ರೆಡಿಯಾಗಿದ್ದಾಳೆ ಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಲ್ಲಿ ಬಳೆ
ಓಹೋ, ಎಲ್ಲಿ ತಗೊಂಡೆ? ಹೌದೇನು? ಹೆಂಗೆ ಗೊತ್ತಿಲ್ಲ. ನಾನು ಇಲ್ಲಿ ತಗೊಂಡೆ ಡಜನ್ನು 100 ರೂಪೀಸ್ ಅಂತ ಕಣೆ. ಯಪ್ಪ, ನಿಜವಾಗ್ಲು ಇಲ್ಲಿ ಸೀನಣ್ಣವ್ರ ಅಂಗಡಿಯಾಗ ತಗೊಂಡಿದ್ದು. ನಾ ಹೇಳಿದ್ನಲ್ವ ತಿಂಡಿ ತರ್ತಾರೆ ಅಂತಂದೇಳಿ, ತಂದಿದ್ದಾರೆ ನೋಡಿ. ಇದು ಪೊಂಗಲ್ಲು. ಇವಾಗ ನಮ್ಮ ಋತು ಎದ್ಲು, ಸೊ ಹಂಗಾಗಿ ಅವಳಿಗೂ ಹಾಕಿ ಕೊಟ್ಟಿದ್ದೀನಿ. ಪೊಂಗಲ್ ಮತ್ತು ಚಟ್ನಿ. ಪೊಂಗಲ್ ಮತ್ತು ಚಟ್ನಿ ನನಗೆ ಮತ್ತು ಋಷಿಕನಿಗೆ ಇಬ್ರಿಗೂ ಸರಿ ಹೋಗುತ್ತೆ ಇದು. ಆಯ್ತು, ಇವತ್ತಿನ ಬೆಳಗಿನ ತಿಂಡಿ ಮುಗೀತು. ಹೆಂಗೋ ಮಾಡೋಂಗಿಲ್ಲ, ಹ್ಯಾಪಿ. ಇವಾಗ ಸ್ನಾನಕ್ಕೆ ಉರಿ ಹಾಕಿದ್ದೀನಿ. ನಾನು ಸೌದೆಯಿಂದ ಕಾಯಿಸ್ಬಿಟ್ಟೆ ನೀರು ಹಾಕ್ಕೊಳ್ಳೋದು. ತಲೆ ಸ್ನಾನ ಅಲ್ವಾ ಇವತ್ತು, ಅದಕ್ಕೋಸ್ಕರ. ಬಟ್ ಕರೆಂಟಿಂದ ವೈರ್ ಅಲ್ಲಿದೆ, ನೋಡ್ಬೋದು. ಬಟ್ ಅದೇನಂದರೆ ಅದು ಹಾಕೋಂಗಿಲ್ಲ. ಯಾಕಂದರೆ ತಲೆ ಸ್ನಾನ ದಿನ ಹಾಕ್ಕೊಂಡ್ರೆ ಏನಾಗುತ್ತಂದರೆ ಕೂದಲು ತುಂಬ ಉದುರುತ್ತೆ. ಅದರಿಂದ ಅದಕ್ಕೋಸ್ಕರನೇ ನಾನು ತಲೆ ಸ್ನಾನ ಮಾಡಬೇಕಾದ್ರೆ ಕರೆಂಟಿಂದ ನೀರು ಕಾಯಿಸಿದ್ದು ಯೂಸ್ ಮಾಡಲ್ಲ. ಇದೇ ಥರ 1-2 ಸೌದೆ ಆ ಥರ ಇಟ್ಟು ಕಾಯಿಸ್ಬಿಡ್ತೀನಿ ಚೆನ್ನಾಗಿ. ಇವಾಗ ಬೆಳಗ್ಗೆ ಕಾದರೆ ಸಾಯಂಕಾಲದವರೆಗೂ ನಾವು ಯೂಸ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ. ಇವಾಗ ನನಗೆ ಋತಿಕ ಬಂದು ಅಲ್ಲಿ ರೂಪಕ್ಕವ್ರ ಮನೆ ಹತ್ರನೇ ಸ್ನಾನ ಮಾಡ್ಕೊತಾಳೆ. ಅವರೂ ಇದೇ ಥರನೇ ಕಾಯಿಸ್ತಾರೆ. ಬಟ್ ನಾನು ಇದೇ ಥರನೇ ಕಾಯಿಸೋದು. ನೋಡ್ತಾ ಇರೋ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತಂದೇಳಿ. ಇದೆಲ್ಲ ನಾವು ಸಿಟಿಯಾಗಿದ್ದೀವಿ ಅಂತ ಅಂದ್ಕೊಳ್ಬೇಡಿ. ನಾವಿರೋದು ತುಮಕೂರು ಗೊರವನಹಳ್ಳಿ ಅಲ್ವಾ. ಇದು ಒಂದು ಹಳ್ಳಿ, ಒಂದು 40-50 ಮನೆ ಇರ್ಬೋದು ಇಲ್ಲಿ ಮೋಸ್ಟ್ಲಿ, ಅಷ್ಟೇ. ಹಂಗಾಗಿ ಸೌದೆ ಒಲೆ ಎಲ್ಲ ಇದೆ, ಅಂಡೆ ಒಲೆ ಇದೆ. ಬೆಂಗಳೂರಲ್ಲಿ ಆದರೆ ಪ್ರತಿಯೊಂದೂ ರೊಕ್ಕ ಇಟ್ಟು ಇದು ಮಾಡ್ಕೋಬೇಕಾಗತ್ತೆ ನಾವು. ಸೊ ಹಳ್ಳಿ ಜೀವನನೇ ಬೆಸ್ಟ್ ಅಂತ ಅನ್ಕೋಬೋದು ನಮ್ಮ ಪ್ರಕಾರ. ಜಾಸ್ತಿ ಖರ್ಚು ಮಾಡೋದು ಇರಲ್ಲ, ಏನಿಲ್ಲ. ಹಾಗೆ ಕೆಲಸ ಏನಿಲ್ಲ, ಮುಗ್ದೋಗಿದೆ. ಋಷಿ ಎದ್ದೇಳ್ಬೇಕಷ್ಟೆ. ನೀರು ಕಾದ್ರೆ ಸ್ನಾನಕ್ಕೆ ಹೋಗೋದು. ಹಾಯ್ ಋತಿಕಲ್, ಬಾರಿ ಇಲ್ಲಿ. ಯವ್ವ ಬಾಮ್ಮ, ಬಾ ಋತು. ನೋಡಿ ಮಕ್ಕ ತೋರ್ಸೆ. ಎದ್ದು ಹೋಗಿ ಈ ಥರ ರೆಡಿಯಾಗಿ ಬಂದಿದ್ದಾಳೆ. ಬಟ್ ಅವಳು ತೋರಿಸು ಸರಿ ಮೀ. ಅವಳಿನ ಇವಾಗ ಜಸ್ಟ್ ಎದ್ದು ಬಂದಿದ್ದಾಳೆ ಋಷಿಕಾ. ಇವಳು ನೋಡು, ಆಗ ಸ್ನಾನ ಆಗಿ ರೆಡಿಯಾಗಿ. ಯಪ್ಪ, ಇದು ಡ್ರೆಸ್ಸು ರೂಪಕ್ಕ ತಂದಿದ್ದು. ಇದು ನಾನು ಮೊನ್ನೆ ಊರಿಗೆ ಹೋದಾಗ ತಗೊಂಡಿದ್ದು. ಅದು ಒಂದು. ಮತ್ತು ಮುಂದೆ ತೋರಿಸೆ ಅಂತಾಳೆ. ಇದನ್ನು ಊರಲ್ಲಿ ತಂದಿದ್ದು. ಸರ ಒಂದು ಹಾಕ್ಕೊಂಡಳ, ಅದನ್ನು ಊರಲ್ಲಿ ತಂದಿದ್ದು ನಾನು. ಇದು ಏನು ಆ ಥರನಾ? ಆ ಥರ ರೆಡಿ ಆಗ್ಬೇಕಾ ನೀನು? ಸರಿಮ್ಮ, ರೆಡಿ ಮಾಡ್ತೀನಿ ಬಿಡು. ಇವಾಗ ಎದ್ದಿದ್ಯಾ ನೀನು? ಹಲೋ, ಇವಾಗ ಎದ್ದು ಬಂದಿದ್ಯಾ? ಸರಿ ಬಿಡ್ಕಂದ, ರೆಡಿ ಮಾಡ್ತೀನಿ ಬಿಡಮ್ಮ. ಇವಾಗ ಸ್ನಾನ ನೀರು ಕಾದವ, ಸರಿನಾ? ಹಲೋ, ಒಂದು ಆಯ್ ಮಾಡಮ್ಮ. ಹಾಯ್. ಯಪ್ಪ ಬಾ ಇಲ್ಲಿ, ಬಾ ಕಂದ, ಬಾರೇ. ಓಯ್ ರೌಂಡ್ ತಿರುಗು. ಇನ್ನೊಂದು ರೌಂಡು. ಅವಳು ಇರ್ತಾನೆ ಇಲ್ಲ ನಮ್ಮ ಮನೆಯಾಗ. ಫೋಟೋ ತೆಗಿಯೋಣ ಅಂದರೆ ಒಂದೆರಡೂ ಸರಿಯಾಗಿ ಬರಲಿಲ್ಲ ಫೋಟೋ. ಹೊರಟೇ ಹೋದ್ಲು ಬಂಗಾರಿ. ಪಾಪ ಇವಾಗ ಎದ್ದು ಬಂದೈತೆ. ಸ್ನಾನಕ್ಕೆ ಹೋಗೋಣಮ್ಮ. ತಿಂಡಿ ತಿಂತೀಯಾ? ಸ್ನಾನಕ್ಕೆ ಹೋಗ್ತೀಯಾ? ತಿಂಡಿ ತಿಂತೀಯಾ? ಹೇಳೇ. ಓಯ್, ತಿಂಡಿ ತಿಂತೀಯಾ? ಇವತ್ತು ವರಮಹಾಲಕ್ಷ್ಮಿ ಗೊರವನಹಳ್ಳಿ ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ಥರ ಅಲಂಕಾರವಾಗಿದೆ ಇವತ್ತಿನ ದಿನದಲ್ಲಿ. ಇವಾಗ ರಾಶಿ ಜನ ಇರೋದ್ರಿಂದ ನಮಗಿನ್ನೂ ಹೋಗೋಕ್ಕಾಗಿಲ್ಲ. ಅಷ್ಟಕ್ಕೂ ನಮ್ಮ ಮನೇಲಿ ಕೆಲಸಗಳೆಲ್ಲ ಇತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹೋಗೋಣ ಅಂತಂದೇಳಿ ವೇಟ್ ಮಾಡ್ತಾಯಿದ್ದೀವಿ. ನೀವು ಯಾರಿಗೆ ಬರೋಕ್ಕಾಗಿಲ್ಲ ಅವ್ರಿಗೆ ಇನ್ನೂ ಟೈಮ್ ಇದೆ, ಸಾಯಂಕಾಲದವರೆಗೂ ಬರ್ಬೋದು. ಮತ್ತು ನಾಳೆನೂ ಬರ್ಬೋದು.
ಫ್ರೀ ಇರುತ್ತೆ ನಾಳೆ ಒಂದು ಸ್ವಲ್ಪ ಪರವಾಗಿಲ್ಲ ಜನ ಅಂತ ಅಂದ್ಕೊಂಡಿದ್ದೀನಿ. ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಅಂತಂದೇಳಿ, ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಬಂದು ನಾನು ತೊಟ್ಲು ಕಟ್ಟಿದ ಮೇಲೆ ನನಗೆ ಅವಳಿ ಜವಳಿ ಮಕ್ಕಳಾಗಿದ್ದು ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಯಾಕಂದರೆ ನನಗೆ ಮರೆಯೋಕ್ಕಾಗಲ್ಲ. 5 ವರ್ಷ ಮಕ್ಕಳಿಲ್ಲ ಅಂದ್ರೂ ಇವಾಗ 2 ಮಕ್ಕಳು ಹುಟ್ಟಿದಾಗಿಂದ ತುಂಬ ಖುಷಿಯಾಗಿದ್ದೀನಿ. ಓಕೆ, ಇದು ಭಾಗ 1 ಆಗಿರುತ್ತೆ, ಭಾಗ 2 ಕಂಟಿನ್ಯೂ ಆಗುತ್ತೆ, ನೀವು ನೋಡ್ಬೋದು.